ನಮಸ್ಕಾರ ಎಲ್ರಿಗೂ. ಟೆಕ್ ಟಾಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಕಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ತಮ್ಮ ಚಾನೆಲ್ ಸೆಟ್ಟಿಂಗ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸದೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಈ ಥರದ ಮಿಸ್ಟೇಕ್ ಮಾಡಬೇಡಿ. ನಿಮ್ಮ ಯೂಟ್ಯೂಬ್ ಚಾನಲ್ ಸೆಕ್ಯೂರ್ ಆಗಿ ಇರಬೇಕು. ಹಾಗೆ ಯೂಟ್ಯೂಬ್ ಕೊಡುವ ಎಲ್ಲ ಫೀಚರ್ಗಳನ್ನು ಬಳಸ್ಕೊಂಡು ಹೆಚ್ಚು ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂಸ್ಗಳನ್ನು ಪಡಿಬೇಕು ಅಂದರೆ ನಾನು ಮುಂದೆ ಹೇಳುವ ಚಾನೆಲ್ ಸೆಟ್ಟಿಂಗ್ಸ್ಗಳು ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ಮೊದಲಿಗೆ ಯೂಟ್ಯೂಬ್ ಸ್ಟುಡಿಯೋಗೆ ಲಾಗಿನ್ ಮಾಡಿ, ನಂತರ ಸ್ಕ್ರೀನ್ನ ಲೆಫ್ಟ್ ಸೈಡ್ ಬಾಟಮ್ನಲ್ಲಿ ಇರೋ ಸೆಟ್ಟಿಂಗ್ಸ್ ಬಟನ್ನ ಕ್ಲಿಕ್ ಮಾಡಿ. ಒಂದು ಪಾಪಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಚಾನೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಬೇಸಿಕ್ ಇನ್ಫೋ, ಅಡ್ವಾನ್ಸ್ ಸೆಟ್ಟಿಂಗ್ ಮತ್ತು ಫೀಚರ್ ಎಲಿಜಿಬಿಲಿಟಿ ಅನ್ನೋ ಟ್ಯಾಬ್ ಕಾಣಿಸುತ್ತೆ. ಇದರಲ್ಲಿ ಫೀಚರ್ ಎಲಿಜಿಬಿಲಿಟಿ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಸ್ಟ್ಯಾಂಡರ್ಡ್, ಇಂಟರ್ಮೀಡಿಯೇಟ್ ಹಾಗೂ ಅಡ್ವಾನ್ಸ್ ಫೀಚರ್ ಅಂತ 3 ಆಪ್ಷನ್ಸ್ ಇದೆ. ಸ್ಟ್ಯಾಂಡರ್ಡ್ ಫೀಚರ್ ಅನ್ನೋದು ನೀವು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ ಕೂಡಲೇ ಎನೇಬಲ್ ಆಗಿರುತ್ತೆ. ಇಂಟರ್ಮೀಡಿಯೇಟ್ ಫೀಚರ್ ಅನ್ನೋದು ನಾವು ಈಗ ಎನೇಬಲ್ ಮಾಡಬೇಕು. ಇದನ್ನು ಎನೇಬಲ್ ಮಾಡೋದಕ್ಕೆ ವೆರಿಫೈ ಫೋನ್ ನಂಬರ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಈಗ ಇದು ಹೊಸ ಪೇಜ್ಗೆ ರೀಡೈರೆಕ್ಟ್ ಮಾಡುತ್ತೆ. ಈ ಪೇಜ್ನಲ್ಲಿ ನೀವು ನಿಮ್ಮ ಕಂಟ್ರಿ ಹಾಗೂ ನಿಮ್ಮ ಫೋನ್ ನಂಬರ್ ಕೊಟ್ಟು ಗೆಟ್ ಕೋಡ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ನಂಬರ್ಗೆ ಒಂದು 6 ಡಿಜಿಟ್ ಕೋಡ್ ಬರುತ್ತೆ. ಅದನ್ನು ಈ ಜಾಗದಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಈಗ ಇಂಟರ್ಮೀಡಿಯೇಟ್ ಫೀಚರ್ ಎನೇಬಲ್ ಆಗಿದೆ. ಇದರಿಂದ ನೀವು ನಿಮ್ಮ ಚಾನೆಲ್ಗೆ 15 ನಿಮಿಷಕ್ಕಿಂತ ಹೆಚ್ಚಿಗೆ ಇರೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ಹಾಗೆ ಕಸ್ಟಮ್ ಥಂಬ್ನೈಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬಹುದು. ಮತ್ತು ಲೈವ್ ಸ್ಟ್ರೀಮಿಂಗ್ ಫೀಚರ್ ಕೂಡ ನಿಮ್ಮ ಚಾನೆಲ್ಗೆ ಈಗ ಸಿಗುತ್ತೆ. ಈ ಇಂಟರ್ಮೀಡಿಯೇಟ್ ಫೀಚರ್ ಎನೇಬಲ್ ಮಾಡಿದ ನಂತರ ಅಡ್ವಾನ್ಸ್ ಫೀಚರ್ ಬಟನ್ನ ಕ್ಲಿಕ್ ಮಾಡಿ. ಈ ಅಡ್ವಾನ್ಸ್ ಫೀಚರ್ ನಿಮ್ಮ ಯೂಟ್ಯೂಬ್ ಚಾನೆಲ್ನ ಮೊನಟೈಸ್ ಮಾಡೋದಕ್ಕೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಅಡ್ವಾನ್ಸ್ ಫೀಚರ್ನ ಎನೇಬಲ್ ಮಾಡಿದ್ರೆ ನಿಮ್ಮ ಚಾನೆಲ್ಗೆ ಸಾಕಷ್ಟು ಫೀಚರ್ಗಳು ಸಿಗುತ್ತೆ. ಯಾವ ಥರ ಅಂದರೆ ಕ್ಲಿಕ್ಕೇಬಲ್ ಲಿಂಕ್ ನಿಮ್ಮ ಚಾನೆಲಲ್ಲಿ ನೀವು ಹಾಕ್ಬೋದು, ಕಮೆಂಟ್ಸ್ಗಳನ್ನು ಪಿನ್ ಮಾಡ್ಬೋದು, ಹೀಗೆ ಹಲವಾರು ಫೀಚರ್ಸ್ಗಳು ಎನೇಬಲ್ ಆಗುತ್ತೆ. ಇದನ್ನು ಮಾಡೋದಕ್ಕೆ ಆಕ್ಸೆಸ್ ಫೀಚರ್ ಬಟನ್ನ ಕ್ಲಿಕ್ ಮಾಡಿ. ಈಗ ಒಂದು ಪಾಪಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು 3 ಆಪ್ಷನ್ಸ್ಗಳಿದೆ. ಇದು 3 ಆಪ್ಷನ್ಸಲ್ಲಿ ಯಾವುದಾದ್ರು ಒಂದನ್ನು ಉಪಯೋಗಿಸಿ ಅಡ್ವಾನ್ಸ್ ಫೀಚರ್ಸ್ನ ಎನೇಬಲ್ ಮಾಡ್ಬೋದು. ಮೊದಲನೇ ಆಪ್ಷನ್ ವಿಡಿಯೋ ವೆರಿಫಿಕೇಷನ್. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಬರೋ ಪ್ರಾಂಪ್ಟನ್ನು ಓದಿ ಒಂದು 30 ಸೆಕೆಂಡ್ ವಿಡಿಯೋ ಮಾಡಬೇಕು. ಸೆಕೆಂಡ್ ಆಪ್ಷನ್ ವ್ಯಾಲಿಡ್ ID. ಇದರಲ್ಲಿ ನೀವು ನಿಮ್ಮ ಗೌರ್ಮೆಂಟ್ ಇಶ್ಯೂ ಮಾಡಿರೋ ಐಡಿಯನ್ನು ಫೋನ್ನಲ್ಲಿ ಫೋಟೋ ತೆಗೆದು ವೆರಿಫೈ ಮಾಡಬಹುದು. ಹಾಗೆ ಮೂರನೇದು ಚಾನೆಲ್ ಹಿಸ್ಟ್ರಿ. ಈ ಆಪ್ಷನ್ನಲ್ಲಿ ನಿಮ್ಮ ಚಾನೆಲ್ ಹಿಸ್ಟ್ರಿಯನ್ನು ಯೂಟ್ಯೂಬ್ ಆಲ್ಮೋಸ್ಟ್ 2 ಮಂತ್ಸ್ ಸ್ಕ್ಯಾನ್ ಮಾಡಿ ತಾನಾಗೆ ಯೂಟ್ಯೂಬ್ ಅಡ್ವಾನ್ಸ್ ಫೀಚರ್ನ ಎನೇಬಲ್ ಮಾಡಿ ಕೊಡುತ್ತೆ. ನಾನು ನಿಮಗೆ ರೆಕಮೆಂಡ್ ಮಾಡೋದು ಫಸ್ಟ್ ಆಪ್ಷನ್. ನೀವು ಫಸ್ಟ್ ಆಪ್ಷನ್ ಚೂಸ್ ಮಾಡಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಗೂಗಲ್ನಿಂದ ನಿಮ್ಮ ಇಮೇಲ್ ಐಡಿಗೆ ಒಂದು ಮೇಲ್ ಬರುತ್ತೆ. ಅದರಲ್ಲಿ ಇರೋ ಲಿಂಕ್ನ ಯೂಸ್ ಮಾಡಿ ಒಂದು ವಿಡಿಯೋನ ಮಾಡಿ ವೆರಿಫೈ ಮಾಡಬಹುದು. ಫಸ್ಟ್ 2 ಆಪ್ಷನ್ಸ್ ಯೂಸ್ ಮಾಡಿದ್ರೆ 1 ದಿನದಲ್ಲಿ ನಿಮ್ಮ ಚಾನಲ್ಗೆ ಅಡ್ವಾನ್ಸ್ ಸೆಟ್ಟಿಂಗ್ ಎನೇಬಲ್ ಆಗುತ್ತೆ. ಈ ಸ್ಟೆಪ್ನ ಕಂಪ್ಲೀಟ್ ಮಾಡಿ ನಿಮ್ಮ ಚಾನಲ್ಗೆ ಯೂಟ್ಯೂಬ್ನ ಎಲ್ಲ ಫೀಚರ್ಸ್ಗಳು ಎನೇಬಲ್ ಆಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ ಮಾಡೋದಕ್ಕೆ ಚಾನೆಲ್ ಬಟನ್ನ ಕ್ಲಿಕ್ ಮಾಡಿ ಬೇಸಿಕ್ ಇನ್ಫಾರ್ಮೇಷನ್ ಟ್ಯಾಬ್ಗೆ ಹೋಗಿ. ಇಲ್ಲಿ ನೀವು ನೋಡ್ಬೋದು ಕಂಟ್ರಿ ಆಫ್ ರೆಸಿಡೆನ್ಸ್ ಮತ್ತು ಕೀವರ್ಡ್ಸ್ ಅಂತ ಹೆಡ್ಡಿಂಗ್ ಇದೆ. ಕಂಟ್ರಿ ಅನ್ನೋದು ನೀವು ಯಾವ ದೇಶದಲ್ಲಿದ್ದೀರಾ ಆ ದೇಶನ ಲಿಸ್ಟಿಂದ ಹುಡುಕಿ ಸೆಲೆಕ್ಟ್ ಮಾಡಿ. ಹಾಗೆ ಕೀವರ್ಡ್ಸ್ನಲ್ಲಿ ನಿಮ್ಮ ಚಾನಲ್ ಯಾವುದ್ರ ಬಗ್ಗೆ ಇದೆ ಅನ್ನೋದು ಕೀವರ್ಡ್ಸ್ ಮೂಲಕ ಯೂಟ್ಯೂಬ್ಗೆ ತಿಳಿಸೋಕೆ ಅಂತ ಇರೋ ಫೀಚರ್. ಈ ಚಾನೆಲ್ ಟೆಕ್ನಾಲಜಿ ಬಗ್ಗೆ ಇರೋದ್ರಿಂದ ನಾನು ಇಲ್ಲಿ ಟೆಕ್ ಟಾಕ್ ಇನ್ ಕನ್ನಡ, ಟೆಕ್ನಾಲಜಿ ಕನ್ನಡ, ಕನ್ನಡ ಟೆಕ್ ಎಜುಕೇಷನ್, ಟೆಕ್ ನ್ಯೂಸ್ ಕನ್ನಡ, ಕರ್ನಾಟಕ ಟೆಕ್, ಹೀಗೆ ಕೀವರ್ಡ್ಸ್ಗಳನ್ನು ಟೈಪ್ ಮಾಡ್ತೀನಿ. ಕೀವರ್ಡ್ಸ್ನ ಟೈಪ್ ಮಾಡಿ ಎಂಟರ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ಆಗುತ್ತೆ. ಈ ರೀತಿ ನೀವು ಯೂಟ್ಯೂಬ್ ಆಲ್ಗರಿದಮ್ಗೆ ನಿಮ್ಮ ಚಾನೆಲ್ ಯಾವ ವಿಷಯದ ಬಗ್ಗೆ ಇದೆ ಅಂತ ಗೊತ್ತು ಮಾಡಿಸ್ಕೊಡ್ಬೋದು. ಈಗ ಮುಂದಿನ ಸೆಟ್ಟಿಂಗ್ಸ್ಗೆ ಚಾನೆಲ್ ಮೆನುವಲ್ಲಿ ಇರೋ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಅಡ್ವಾನ್ಸ್ ಅನ್ನೋ ಹೆಡ್ಡಿಂಗ್ ಕೆಳಗೆ 3 ಆಪ್ಷನ್ಸ್ ಇದೆ. ಇದು ಬೇಸಿಕಲಿ ಏನಪ್ಪ ಅಂದರೆ ನಿಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಿರೋ ವಿಡಿಯೋಗಳು ಮಕ್ಕಳಿಗಾಗಿ ಮಾಡ್ತಾ ಇದ್ದೀರಾ ಅಥವಾ ಇಲ್ವಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಮಕ್ಕಳಿಗೋಸ್ಕರ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನೋ ಅಂದರೆ
ಮಕ್ಕಳಿಗೋಸ್ಕರ ಮಾಡ್ತಾ ಇಲ್ಲ ಈ ವಿಡಿಯೋಗಳನ್ನು ಅಂತ ಅರ್ಥ. ಈ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡೋ ವಿಡಿಯೋಗಳು ಮಕ್ಕಳು ಕೂಡ ನೋಡಬಹುದು, ಆದರೆ ಅವರಿಗೋಸ್ಕರನೇ ಅಂತ ಮಾಡ್ತಾ ಇಲ್ಲ. ಹಲವಾರು ಯೂಟ್ಯೂಬ್ ಚಾನೆಲ್ಗಳು ಮಕ್ಕಳು ಕಾರ್ಟೂನ್ಗಳನ್ನು ಅಪ್ಲೋಡ್ ಮಾಡ್ತಾರೆ. ಅಂಥ ಚಾನೆಲ್ಗಳಿಗೆ ಈ ಸೆಟ್ಟಿಂಗ್ಸ್ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನೀವು ಮೂರನೇ ಆಪ್ಷನ್ ನೋಡಿ. ಇದು ಏನಂದರೆ, ನೀವು ಅಪ್ಲೋಡ್ ಮಾಡ್ತಿರೋ ವಿಡಿಯೋ ಯಾವುದ್ರ ಬಗ್ಗೆ ಇದೆ ಅನ್ನೋದು ಸಾಕಷ್ಟು ಸಲ ಮುಂಚೆನೇ ಡಿಸೈಡ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಈ ಆಪ್ಷನ್ ಕೇಳುತ್ತೆ. ಆಗ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಆದರೆ ನಾನೀಗ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸೆಟ್ಟಿಂಗ್ ನೋಡೋಕ್ಕಿಂತ ಮುಂಚೆ ನೀವು ಈಗಾಗಲೇ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳನ್ನು ನೋಡಿರ್ತೀರ. ಆ ಚಾನೆಲ್ಗಳಲ್ಲಿ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ನ ನೀವು ಗಮನಿಸಿದ್ರೆ ಒಂದು ದೊಡ್ಡ ಡೀಟೇಲ್ ಲಿಸ್ಟೇ ಇರುತ್ತೆ. ಸೋಷಿಯಲ್ ಮೀಡಿಯಾ ಪೇಜ್ಗಳ ಲಿಂಕ್ಗಳು, ಹಾಗೆ ಚಾನೆಲ್ ಬಗ್ಗೆ ಮಾಹಿತಿ, ಈ ಥರದ ಡೀಟೇಲ್ಸ್ಗಳು ಪ್ರತಿ ವಿಡಿಯೋಗಳಲ್ಲೂ ಇರುತ್ತೆ. ಇದು ಹೆಲ್ಪ್ಫುಲ್ ಕೂಡ ಆಗುತ್ತೆ. ಆದರೆ ನೀವು ಅಪ್ಲೋಡ್ ಮಾಡ್ತಾ ಇರೋ ಪ್ರತಿ ವಿಡಿಯೋಗೆ ಪ್ರತಿ ಸಾರಿ ಇದನ್ನೆಲ್ಲ ಬರ್ಕೊಂಡು ಕೂರೋದು ಸ್ವಲ್ಪ ಕಷ್ಟದ ಕೆಲಸನೇ. ಹಾಗಾಗಿ ನಾನು ತೋರಿಸ್ತಿರೋ ಮುಂದಿನ ಸೆಟ್ಟಿಂಗ್ಸ್ನಲ್ಲಿ ಇದನ್ನು ಈಸಿಯಾಗಿ ಮಾಡ್ಬೋದು. ಚಾನೆಲ್ ಸೆಟ್ಟಿಂಗ್ಸ್ನಲ್ಲಿ ಅಪ್ಲೋಡ್ ಡಿಫಾಲ್ಟ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡಬಹುದು ಟೈಟಲ್, ಡಿಸ್ಕ್ರಿಪ್ಷನ್, ವಿಸಿಬಿಲಿಟಿ ಮತ್ತು ಟ್ಯಾಗ್ ಅನ್ನೋ ಹೆಡ್ಡಿಂಗ್ಗಳು ಇದೆ. ಇದರಲ್ಲಿ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಗಳನ್ನು ಫಿಲ್ ಮಾಡೋಣ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಈ ಚಾನೆಲ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಬರೆದು ಹ್ಯಾಶ್ಟ್ಯಾಗ್ ಕೊಡ್ತೀನಿ. ಜೊತೆಗೆ ಸೋಷಿಯಲ್ ಮೀಡಿಯಾ ಪೇಜ್ಗಳ ಲಿಂಕ್ ಕೂಡ ಹಾಕ್ಬೋದು. ಟ್ಯಾಗ್ಸ್ನಲ್ಲಿ ಟೆಕ್ ಟಾಕ್ ಇನ್ ಕನ್ನಡದ ಬಗ್ಗೆ ಹಲವು ಕಾಮನ್ ಟ್ಯಾಗ್ಸ್ಗಳನ್ನು ಬರಿತೀನಿ. ಈಗ ನೀವು ಏನು ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಗಳನ್ನು ಡೀಟೇಲ್ಸಲ್ಲಿ ಫಿಲ್ ಮಾಡಿರ್ತೀರಾ, ಇದು ನೀವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳಿಗೆ ಆಟೋಮೆಟಿಕಲಿ ಯೂಟ್ಯೂಬೇ ಫಿಲ್ ಮಾಡಿರುತ್ತೆ. ಇದಕ್ಕೆ ಇದನ್ನು ಅಪ್ಲೋಡ್ ಡಿಫಾಲ್ಟ್ ಅಂತ ಕರೀತಾರೆ. ಮುಂದಿನ ಸೆಟ್ಟಿಂಗ್ಸ್ನಲ್ಲಿ ನಾವು ಯೂಟ್ಯೂಬ್ ಸ್ಟುಡಿಯೋವಿನ ಕಸ್ಟಮೈಸೇಷನ್ ಪೇಜ್ಗೆ ಹೋಗೋಣ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಟ್ಯಾಬ್ನ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಕಾಂಟ್ಯಾಕ್ಟ್ ಇನ್ಫೋ ಅನ್ನೋ ಹೆಡ್ಡಿಂಗ್ ಸಿಗುತ್ತೆ. ಸಾಕಷ್ಟು ಜನ ಇಲ್ಲಿ ತಮ್ಮ ಯೂಟ್ಯೂಬ್ ಚಾನೆಲ್ಗೆ ಬಳಸಿರೋ ಇಮೇಲ್ ಐ ಡಿನೇ ಕೊಡ್ತಾರೆ. ಆದರೆ ನಾನು ಸಜೆಸ್ಟ್ ಮಾಡೋದು ಏನು ಅಂದರೆ, ನಿಮ್ಮ ಹತ್ರ ಬೇರೆ ಇಮೇಲ್ ಐ ಡಿ ಇದ್ದರೆ ಅದನ್ನು ಇಲ್ಲಿ ಫಿಲ್ ಮಾಡಿ. ಯಾಕೆ ಅಂದರೆ ಈ ಐ ಡಿ ಪಬ್ಲಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಮ ಐ ಡಿ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೇರೆ ಐ ಡಿನ ಈ ಜಾಗದಲ್ಲಿ ಕೊಟ್ಟರೆ ಅದು ಯೂಸ್ಫುಲ್ ಆಗುತ್ತೆ. ಅಂದರೆ ಯೂಟ್ಯೂಬ್ ಹೇಳೋ ಥರ ಬಿಸ್ನೆಸ್ ಎನ್ಕ್ವೈರಿ ಮಾಡೋರಿಗೆ ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸುಲಭವಾಗಿ ಸಿಗುತ್ತೆ ಕೂಡ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ಗಳು ಹೆಚ್ಚಾಗಬೇಕು ಅಂದರೆ ಮುಂದಿನ ಸೆಟ್ಟಿಂಗನ್ನು ಕರೆಕ್ಟಾಗಿ ನೋಡಿ. ಕಸ್ಟಮೈಸೇಷನ್ ಪೇಜ್ನಲ್ಲಿ ಬ್ರ್ಯಾಂಡಿಂಗ್ ಟ್ಯಾಬ್ನ ಕ್ಲಿಕ್ ಮಾಡಿ. ನೀವು ಕೆಳಗಡೆ ನೋಡಬಹುದು ವಾಟರ್ ಮಾರ್ಕ್ ಅನ್ನೋ ಹೆಡ್ಡಿಂಗ್ ಇದೆ. ಇಲ್ಲಿ ನೀವು ನಿಮ್ಮ ಚಾನೆಲ್ನ ಲೋಗೋನ ಆ್ಯಡ್ ಮಾಡಿ. ಇದು ನಿಮ್ಮ ಚಾನೆಲ್ನಲ್ಲಿ ವಿಡಿಯೋಗಳನ್ನು ನೋಡ್ತಾ ಇರೋರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಇಲ್ಲಿ ಕಾಣೋ ಅಪ್ಲೋಡ್ ಬಟನ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ಚಾನೆಲ್ನ ಲೋಗೋನ ಅಪ್ಲೋಡ್ ಮಾಡ್ಬೋದು ಅಥವಾ ಸಬ್ಸ್ಕ್ರೈಬ್ ಲೋಗೋನ ಕೂಡ ಆ್ಯಡ್ ಮಾಡ್ಬೋದು. ಅಪ್ಲೋಡ್ ಆದಮೇಲೆ ನೀವು ಈ ಲೋಗೋ ಎಷ್ಟು ಹೊತ್ತು ನಿಮ್ಮ ವಿಡಿಯೋದಲ್ಲಿ ಇರಬೇಕು ಅನ್ನೋದು ಕೂಡ ಸೆಟ್ ಮಾಡ್ಬೋದು. ಈ 3 ಆಪ್ಷನ್ಸ್ಗಳಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವೇ ಡಿಸೈಡ್ ಮಾಡಿ. ಪೂರ್ತಿ ವಿಡಿಯೋಗೆ ಬರೋ ಥರ ಸೆಟ್ ಮಾಡ್ಬೋದು ಅಥವಾ ಲಾಸ್ಟ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಬರೋ ಥರ ಸೆಟ್ ಮಾಡ್ಬೋದು, ಅಥವಾ ನಿಮಗೆ ವಿಡಿಯೋದಲ್ಲಿ ಯಾವ ಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಬೇಕೋ ಅಲ್ಲಿಗೆ ಬರೋ ಥರ ಕೂಡ ಸೆಟ್ ಮಾಡ್ಬೋದು ಈ 3 ಆಪ್ಷನ್ಸ್ಗಳ ಮೂಲಕ. ಈ ಕೊನೆ ಸೆಟ್ಟಿಂಗ್ಸ್ ಪ್ರತಿಯೊಂದು ಚಾನೆಲ್ಗೆ ತುಂಬ ಇಂಪಾರ್ಟೆಂಟ್, ಆದರೆ ಇದನ್ನು ಸಾಕಷ್ಟು ಜನ ಇಗ್ನೋರ್ ಮಾಡ್ತಾರೆ. ಇದು ಏನು ಅಂದರೆ 2 ಸ್ಟೆಪ್ ವೆರಿಫಿಕೇಷನ್. ಮೊದಲಿಗೆ ಗೂಗಲ್ ಸರ್ಚ್ನಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಸರ್ಚ್ ಮಾಡಿ. ಯುವರ್ ಗೂಗಲ್ ಅಕೌಂಟ್ ಪೇಜ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಆ್ಯಡ್ ಫೋನ್ ನಂಬರ್ ಬಟನ್ನ ಕ್ಲಿಕ್ ಮಾಡಿ. ಒಂದು ಪಾಪಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ದೇಶನ ಸೆಲೆಕ್ಟ್ ಮಾಡಿ ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಿ. ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ನಂಬರ್ಗೆ 6 ಡಿಜಿಟ್ ಕೋಡ್ ಬರುತ್ತೆ. ಅದನ್ನು ಟೈಪ್ ಮಾಡಿ ವೆರಿಫೈ ಬಟನ್ನ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟ್ 2 ಸ್ಟೆಪ್ ವೆರಿಫಿಕೇಷನ್ ಆಗಿದೆ ಅಂತ ತೋರಿಸುತ್ತೆ. ಇದಿಷ್ಟು ಸೆಟ್ಟಿಂಗ್ಸ್ಗಳು ನೀವು ನಿಮ್ಮ ವಿಡಿಯೋಗಳನ್ನು ನಿಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಸೆಟಪ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಟೆಕ್ ಟಾಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.